ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ, ಅಂದರೆ ಧರ್ಮಸ್ಥಳ ಸಂಘ ಇತ್ತಲ್ಲ, ಹಾಗಾಗಿ ಬುಕ್ಕು ಪ್ರತಿ ವಾರ ಕೂಡ ನಾವೇ ಬರೆಯೋದ್ರಿಂದ ನಮ್ಮ ಮನೇಲಿ ಹಾಗಾಗಿ ಎಲ್ಲರೂ ಕೂಡ ಅಡುಗೆ ಮಾಡಬೇಕಾದ್ರೆ ತಂದು ಅಮೌಂಟ್ನ ಕೊಡ್ತಾ ಇರ್ತಾರೆ. ಹಾಗಾಗಿ ನಾನು ಇಸ್ಕೊಂಡು ಅಮೌಂಟ್ನ ಹಾಗೆ ಇಟ್ಕೊಂಡ್ಬಿಡ್ತೀನಿ. ಅಂದರೆ ಮಧ್ಯದಲ್ಲಿ ತಂದು ಕೊಡ್ತಾ ಇರಲ್ಲ, ಒಂದೊಂದು ದಿವಸ ಒಂದೊಂದು ಸತಿ ಕನ್ಫ್ಯೂಸ್ ಆಗಿಬಿಡುತ್ತೆ. ಅಂದರೆ ಯಾರು ಎಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತಾಗಲ್ಲ, ಒಂದೊಂದು ಸತಿ ಕಮ್ಮಿ ಕೊಟ್ಟಿರ್ತಾರೆ. ಹಾಗಾಗಿ ಎಷ್ಟೋ ಸತಿ ನಾನೇ ನನ್ನ ಕೈಯಾರ ಅಮೌಂಟ್ನ ಹಾಕಿದ್ದೀನಿ ನನ್ನ ಕೈಯಿಂದ. ಹಾಗಾಗಿ ಇವಾಗ ಸ್ವಲ್ಪ ತಿಳ್ಕೊಬಿಟ್ಟಿದ್ದೀನಿ. ಮಧ್ಯದಲ್ಲಿ ಅಮೌಂಟ್ ಕೊಟ್ಟರೆ ಸುಮ್ಮನೆ ಬರೆದು ಸುಮ್ಮನೆ ಚೇಂಜ್ ಎಲ್ಲ ಕೊಟ್ಟು ಸುಮ್ಮನೆ ಮಿಸ್ಟೇಕ್ ಮಾಡಿಕೊಂಡು ಆಮೇಲೆ ನನ್ನ ಕೈಯಿಂದ ಏನಕ್ಕೆ ಹಾಕಲಿ ಅಂತ. ಹಾಗಾಗಿ ಅಮೌಂಟ್ನ ಎಲ್ಲರೂ ಕಲೆಕ್ಟ್ ಮಾಡ್ಕೊಬಿಟ್ಟು ಎಲ್ಲರೂ ಕೊಟ್ಟಾದಮೇಲೆ ಈ ಥರ ಅಂದರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಯಾರ್ಯಾರು ಎಷ್ಟು ಕೊಟ್ಟಿದ್ದಾರೆ ಅಂತ ಬರೆದು ನೆಕ್ಸ್ಟು ನಾನು ಅಮೌಂಟ್ನ ಎಷ್ಟು ಚೇಂಜ್ ಕೊಡಬೇಕು ಎಲ್ಲರಿಗೂ ಅಂತ ತೆಗ್ದಿಟ್ಕೊಂಡ್ಬಿಡ್ತೀನಿ. ಹಾಗಾಗಿ ಇವಾಗೆಲ್ಲ ತೆಗ್ದಿಟ್ಕೊತಾ ಇದ್ದೆ. ಅಂದರೆ 12 ಗಂಟೆ ತನಕ ಟೈಮ್ ಇರುತ್ತೆ ಕಟ್ಟೋಕ್ಕೆ. ಹಾಗಾಗಿ ಸ್ವಲ್ಪ ಒಂದು 10 ಗಂಟೆ ಎಲ್ಲ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು, ಅಂದರೆ ಕೆಲಸಗಳಿದ್ರೂ ಕೂಡ ಸ್ವಲ್ಪ ಹೊತ್ತು ಫ್ರೀ ಮಾಡಿಕೊಂಡು ಇದಕ್ಕೆ ಅಂತ ಸ್ವಲ್ಪ ಟೈಮ್ ಕೊಟ್ಟು ಅದನ್ನು ನೀಟಾಗಿ ಇವಾಗ ಬರೆದು, ಅಂದರೆ ನಮ್ಮ ಸಂಘದಲ್ಲಿ 6 ಜನ ಇರೋದ್ರಿಂದ ಡೈಲಿ ಒಬ್ಬೊಬ್ಬರು ಒಂದೊಂದು ವಾರನ ಕಟ್ಕೊಬರ್ಬೇಕಾಗುತ್ತೆ. ಹಾಗಾಗಿ ಅವ್ರಿಗೆ ಬರ್ದು ಕೊಟ್ಬಿಟ್ರೆ ಅವರು ತೊಗೊಂಡೋಗಿ ಕಟ್ಕೊಂಬರ್ತಾರೆ. ಇವಾಗ ಎಲ್ಲರದು ಕೂಡ ಅಂದರೆ ನೋಟ್ ಕೂಡ ಪ್ರತಿಯೊಂದು ನೋಟ್ ಕೂಡ ಬರೀಬೇಕಾಗುತ್ತೆ. ಒಂದೊಂದು ಸತಿ ಕೋಟ ನೋಟ್ಗಳು ಹೋಗಿರ್ತವೆ ಅಂತ ಹಿಂದೆ ನೋಟ್ ಬರೆಯೋಕ್ಕೂ ಕೂಡ ಹೇಳಿರ್ತಾರೆ. ಹಾಗಾಗಿ 500 ರೂಪಾಯಿ ನೋಟ್ ಯಾರು ಕೊಡ್ತಾರೋ ಅವ್ರದ್ದು ಕೊಟ್ಟಿರೋ ನೇಮ್ ಬರೆದು, ಹಾಗೆ ನೋಟ್ ನೇಮ್ ಕೂಡ ಬರಿಬೇಕಾಗುತ್ತೆ. ಅಂದರೆ ನೋಟ್ ಎಷ್ಟು ಕೊಟ್ಟಿದ್ದಾರೋ ಅವ್ರದ್ದು ಅಷ್ಟು ಕೂಡ ಬರಿಬೇಕಾಗುತ್ತೆ. ಅದನ್ನೆಲ್ಲ ಬರೆದು ಇವಾಗ ಕೊಟ್ಟು ಕಳಿಸಿದ್ದೀನಿ. ನೋಡಿ ಇಷ್ಟು ಕೊಟ್ಟಿದ್ದಾರೆ. ಅಂದರೆ ಕೆಲವೊಬ್ಬರು ಸೈನ್ ಹಾಕಕ್ಕೆ ಬರೋಲ್ಲ, ಫೋರ್ಸರಿ ಒಂದೊಂದು ಸತಿ ನಾನೇ ಮಾಡಬೇಕಾಗುತ್ತೆ. ಹಾಗೆ ಇದನ್ನೆಲ್ಲ ಬರೆದು ಕೊಟ್ಬಿಟ್ಟು ಹಾಗೆ ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಹಿಂದಿನ ಲಾಗಲ್ಲಿ ನಾನು ಅಂದರೆ ನಾನು ತಲೆಗೆ ಎಣ್ಣೆನ ಯಾವ ಥರ ರೆಡಿ ಮಾಡ್ಕೊತೀನಿ ಮನೇಲೆ ಅಂತ ಹಿಂದಿನ ಲಾಗಲ್ಲಿ ತೋರಿಸಿದ್ದೆ. ಅದು ಸ್ವಲ್ಪ ಆಯಿಲೆಲ್ಲ ಖಾಲಿ ಆಗಿತ್ತು. ಹಾಗಾಗಿ ಇವಾಗ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಅಂದರೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ಇತ್ತು. ಹಾಗಾಗಿ ಸ್ವಲ್ಪನೇ ಇತ್ತಲ್ಲ ಕೊಬ್ಬರಿ ಎಣ್ಣೆ. ಹಾಗಾಗಿ ಇವಾಗ ಮೆಂತ್ಯ ಕಾಳು ಮತ್ತು ಕರಿಬೇವು ಸೊಪ್ಪನ್ನ ಈ ಥರ ಎಣ್ಣೆಯಲ್ಲಿ ಹಾಕಿ ಬಿಸಿ ಮಾಡಿ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಆದಮೇಲೆ ಅದು ಪೂರ್ತಿ ತಣ್ಣಗಾದ್ಮೇಲೆ ತಲೆಗೆ ಹಚ್ಕೊತಾ ಇರ್ತೀನಿ. ಅಂದರೆ ಸ್ವಲ್ಪ ಖಾಲಿಯಾಗಿತ್ತು. ಇದಕ್ಕೆ ಸ್ವಲ್ಪ ನಾನು ಹಿಂದಿನ ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ. ಒಬ್ಬರು ರಿಕ್ವೆಸ್ಟ್ ಕಳಿಸಿದ್ರು, ನೀವು ಹೇರ್ಗೆ ಏನು ಹಾಕ್ತೀರಾ ಮತ್ತು ಫೇಸ್ಗೆ ಏನು ಹಾಕ್ತೀರಾ ಅಂತ. ನಾನು ಫೇಸ್ಗೆ ಯಾವುದೇ ಥರ ಹಾಕಲ್ಲ, ಹಿಮಾಲಯ ಸೋಪ್ ಅಷ್ಟೇ ಯೂಸ್ ಮಾಡೋದು. ನಾನು ಯಾವುದೇ ಥರ ಅಂದರೆ ಕಾಸ್ಟ್ಲಿ ಪ್ರಾಡಕ್ಟ್ ಆಗಿರ್ಬೋದು ಅದನ್ನೆಲ್ಲ ಯಾವುದೂ ಕೂಡ ಯೂಸ್ ಮಾಡಲ್ಲ. ಮನೇಲೆ ನಾನು ನ್ಯಾಚುರಲಾಗಿ ಈ ಥರ ಕೊಬ್ಬರಿ ಎಣ್ಣೆ, ಅಂದರೆ ಈ ಮಾಮೂಲಿ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಆ ಕೊಬ್ಬರಿ ಎಣ್ಣೆ ತಂದು ಅದನ್ನು ಸ್ವಲ್ಪ ಮೆಂತ್ಯ ಕಾಳು, ಕರಿಬೇವಿನ ಸೊಪ್ಪು ಅದನ್ನೆಲ್ಲ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಇಟ್ಕೊಂಡ್ರೆ ಅದು ನನಗೆ 1 ತಿಂಗಳು ತನಕ ಬರುತ್ತೆ. ಅದು ಯಾವುದೇ ಥರ ನಾನು ಅಂದರೆ ಬೇರೆ ಬೇರೆ ಥರ ಪ್ರಾಡಕ್ಟ್ನ ಯಾವುದು ಯೂಸ್ ಮಾಡಲ್ಲ. ಅಂದರೆ ಇವಾಗಲೂ ಕೂಡ ನನಗೆ ರೀಸೆಂಟಾಗಿ ಕೂದಲಂತೂ ತುಂಬಾ ಉದುರುತ್ತಾ ಇದೆ. ಅಂದರೆ ನಮ್ಮ ಹಳ್ಳೀಲಿ ಒಂದು 4 ಬೋರದು ಒಂದೊಂದು ದಿವಸ ಒಂದೊಂದು ಬೋರದ್ದು ನೀರು ಬಿಡ್ತಾ ಇರೋದಕ್ಕೆ ಪೂರ್ತಿ ಕೂದಲು ಕೂಡ ತುಂಬಾ ಉದುರುತ್ತಾ ಇದೆ. ಹಾಗಾಗಿ ಇರೋ ಕೂದಲನ್ನ ಇಷ್ಟು ಕಾಪಾಡಿಕೊಂಡ್ರೆ ಸಾಕು, ಬೇರೆ ಪ್ರಾಡಕ್ಟ್ ಎಲ್ಲ ಹಾಕಿ ಮತ್ತೆ ಅದನ್ನು ಕೂದಲೆಲ್ಲ ಉದಿಸ್ಕೊಳ್ಳೋದಕ್ಕೆ ಯಾಕೆ ಅಂತ ನಾನು ಮನೇಲೇ ನ್ಯಾಚುರಲಾಗಿ ಈ ಥರ ಕೊಬ್ಬರಿ ಎಣ್ಣೆನ ಕಾಯಿಸ್ಕೊಂಡು ಇಟ್ಕೊಂಡಿರ್ತೀನಿ. ನೋಡಿ ಎಷ್ಟು ಕೂದಲು ಉದುರುತ್ತಾ ಇದೆ ಅಂದರೆ ತುಂಬಾ ಕೂದಲು ಉದುರುತ್ತಾ ಇದೆ. ಇವಾಗ ಎಣ್ಣೆ ಎಲ್ಲ ಹಾಕಿ ಸ್ವಲ್ಪ ಮಸಾಜ್ ಮಾಡಿಕೊಂಡು ಇವಾಗ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಂದರೆ ಹಬ್ಬ ಕೂಡ ಬಂತಲ್ಲ, ಹಾಗಾಗಿ ಒಂದೊಂದು ದಿವಸ ಒಂದೊಂದು ಕ್ಲೀನ್ ಮಾಡಿಕೊಂಡ್ರೆ ನನಗೂ ಕೂಡ ತುಂಬ ಹೆವಿ ಅನಿಸಲ್ಲ. ಹಾಗಾಗಿ ಫಸ್ಟು ಫ್ರಿಜ್ಜು ಹಾಗೆ ಸ್ವಲ್ಪ ಇರುವಂಥ ಕೆಲವೊಂದು ಐಟಮ್ಸ್ನ ಇವಾಗ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಫ್ರಿಜ್ಜಿಂದ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಫ್ರಿಜ್ಜು ಒಂದು 15 ದಿವಸ ಆಗಿತ್ತು, ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ, ಅದನ್ನೆಲ್ಲ ತೆಗೆದು ತೊಳೆದು ನೀಟಾಗಿ ಗ್ಲಾಸ್ನೆಲ್ಲ. ಹಾಗಾಗಿ ಇವತ್ತು ಪೂರ್ತಿ ತೆಗ್ದಿದ್ದೀನಿ. ನೋಡಿ, ಫ್ರಿಜ್ಜಲ್ಲಿ ಇರುವಂಥ ಎಲ್ಲ ಐಟಮ್ಸ್ನ ತೆಗ್ದು ನೀಟಾಗಿ ಅದನ್ನೆಲ್ಲ ಒರೆಸ್ಕೊಂಡು ಫ್ರಿಜ್ನೆಲ್ಲ ಒರೆಸ್ಕೊಂಡು ಹಾಗೆ ಆ ಗ್ಲಾಸ್ನೆಲ್ಲ ತೊಳ್ಕೊತಾ ಇದ್ದೀನಿ. ಟೊಮೊಟೊ ಹಣ್ಣಂತೂ ತುಂಬಾ ಇತ್ತು, 15 ದಿವಸ ಆಯಿತು. ಟೊಮೊಟೊ ಹಣ್ಣು ಹಬ್ಬಕ್ಕೂ ಕೂಡ ಅದೇ ಆಗಿಬಿಡುತ್ತೆ. ಇವಾಗ ಸ್ವಲ್ಪ ಟೊಮೊಟೊ ಕಡಿಮೆ ರೇಟ್ ಇರೋದ್ರಿಂದ ತಂದು ಬಿಡಿಸ್ಕೊಂಡು ಹೋಗ್ರಿ ಅಂತ ಅವರೇ ಹೇಳ್ತಾರೆ. ಅದೇ ರೇಟ್ ಆದಾಗ ಒಬ್ಬರು ಹೇಳಲ್ಲ ಆ ಥರ. ತುಂಬಾ ಅದನ್ನಿತ್ತು. ಹಾಗಾಗಿ ಅದನ್ನು ತೊಳೆದೆ ನಾನು. ಟೊಮೊಟೊ ಹಣ್ಣೆಲ್ಲ ಹಾಕಿದ್ನಲ್ಲ, ಹಾಗಾಗಿ ಅದನ್ನೇನು ತೊಳಿಯೋಕ್ಕೆ ಹೋಗಲಿಲ್ಲ. ನೋಡಿ, ಫ್ರಿಜ್ಜು ಫುಲ್ ಆಫ್ ಮಾಡಿಬಿಟ್ಟು ಇವಾಗ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಂದರೆ ನನಗೆ ಫ್ರಿಜ್ ಬಗ್ಗೆ ಎಷ್ಟು ಗೊತ್ತೋ ಅಷ್ಟು ಹೇಳ್ತಾ ಇದ್ದೀನಿ ಇವತ್ತು. ಫ್ರಿಜ್ ಅಂತೂ ಅಂದರೆ ತುಂಬಾ ಡೇಂಜರ್ ಅನ್ಬೋದು. ಅಂದರೆ ತುಂಬ ಕೇಳಿರ್ತೀವಿ ನ್ಯೂಸಲ್ಲೆಲ್ಲ, ಫ್ರಿಜ್ಜಿಂದ ಅಂದರೆ ಬರ್ಸ್ಟ್ ಆಯಿತು, ಈ ಥರ ಕರೆಂಟ್ ಶಾಕ್ ಹೊಡಿತು ಅಂತೂ. ಹೌದು, ಇವಾಗ ಫ್ರಿಜ್ ಅಂತೂ ತುಂಬಾ ಕರೆಂಟ್ ಶಾಕ್ ಹೊಡಿಯೋದು, ಬರ್ಸ್ಟ್ ಆಗೋದು ತುಂಬಾ ಆಗ್ತಾಯಿದೆ. ಅಂದರೆ ನಾನು ಇವಾಗ ಜರುಗಿಸ್ತಾ ಇದ್ದೀನಲ್ಲ ಫ್ರಿಜ್ನ,
ಅದನ್ನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಕ್ಲೀನ್ ಮಾಡಿದ ತಕ್ಷಣವೇ ಸ್ವಿಚ್ ಆನ್ ಮಾಡಬಾರ್ದು. ಆ ಥರ ಯಾವಾಗಲೂ ಕೂಡ ಮಾಡಬೇಡಿ. ಅಂದರೆ ನಾವು ಆ ಕಡೆ ಈ ಕಡೆ ಅಲ್ಲಾಡಿಸ್ತಾ ಇರ್ತೀವಿ, ಮೋಟ್ರು ಅಲ್ಲಾಡಿರುತ್ತೆ, ಅದು ಶೇಕ್ ಆಗಿರೋದ್ರಿಂದ ತಕ್ಷಣ ನಾವು ಆನ್ ಮಾಡೋದ್ರಿಂದ ಬರ್ಸ್ಟ್ ಆಗೋ ಚಾನ್ಸಸ್ ಅಂತೂ ತುಂಬಾ ಜಾಸ್ತಿ ಇರುತ್ತೆ. ಮತ್ತು ಜಾಸ್ತಿ ಒಂಥರ ಬಿಸಿ ಬಿಸಿ ಗಾಳಿ ಥರ ಬರುತ್ತೆ. ಹಾಗಾಗಿ ಒಂದು ಅರ್ಧ ಗಂಟೆ 1 ಅವರ್ ಅಷ್ಟು ನೀವು ಸ್ವಿಚ್ ಆನ್ ಮಾಡೋದೇ ಬೇಡ. 1 ಅವರ್ ಆದಮೇಲೆ ಸ್ವಿಚ್ ಆನ್ ಮಾಡೋದ್ರಿಂದ ಯಾವುದೇ ಪ್ರಾಬ್ಲಮ್ ಇರಲ್ಲ. ಮತ್ತು ಇನ್ನೊಂದು ಸೆಕೆಂಡ್ ಏನಂದರೆ, ನಾವು ಫ್ರಿಜ್ನ ತುಂಬ ಗೋಡೆಗೆ ಅಂಟಿಸಿಡಬಾರ್ದು. ಒಂದು ಅಡಿಯಷ್ಟು ಗ್ಯಾಪ್ ಇದ್ದರೆ ಅದು ಒಳ್ಳೆಯದು. 1 ಅಡಿಗಿಂತ ನಾವು ತುಂಬ ಅಂಟು ಸಿಕ್ಬಿಟ್ರೆ ಬರ್ಸ್ಟ್ ಆಗೋ ಚಾನ್ಸಸ್ ಅಂತೂ ಜಾಸ್ತಿನೇ ಇದೆ. ನ್ಯೂಸಲ್ಲಿ ಅದೇ ಕೇಳ್ತಾ ಇರ್ತೀವಿ, ಅಂದರೆ ಕಾಮೆಂಟಲ್ಲಿ ತುಂಬ ಓದ್ತಾ ಇರ್ತೀವಿ. ಗೋಡೆಗೆ ಕೆಲವೊಬ್ರಿಗೆ ಗೊತ್ತಿರೋರು ಕಮೆಂಟ್ ಮಾಡಿರ್ತಾರೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ, ಇನ್ನು ಕೆಲವೊಬ್ರು ಲೇಸಿಯಾಗಿ ಆನ್ಸರ್ ಮಾಡಿರ್ತಾರೆ. ಅದಕ್ಕಂತೂ ಸ್ವಲ್ಪ ಗ್ಯಾಪ್ ಇಟ್ಟು 1 ಅಡಿಯಷ್ಟು ಫ್ರಿಜ್ನ ಮುಂದೆ ಹಾಕ್ಕೊಂಡ್ರೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ಇನ್ನು ಥರ್ಡ್ ಬಂದು ಅಂದರೆ ಬಿಸಿ, ಅಂದರೆ ಇವಾಗ ನಾವು ಸಾಂಬಾರನ್ನ ಬಿಸಿ ಮಾಡಿಬಿಟ್ಟು ತಕ್ಷಣ ತಂದು ಫ್ರಿಜ್ಜಲ್ಲಿ ಇಡೋದ್ರಿಂದ ಕೂಡ ಕರೆಂಟ್ ಶಾಕ್ಗಳು ಹೊಡೆಯುತ್ತೆ. ಹಾಗಾಗಿ ಅದನ್ನು ಕರೆಂಟ್ ಶಾಕು ಹೊಡಿಬಾರ್ದು. ಅಂದರೆ ಅದು ಸ್ವಲ್ಪ ತಣ್ಣಗಾದಮೇಲೆ ಸಾಂಬಾರು, ಏನೇ ಒಂದು ಐಟಮ್ ಆದರೂ, ಸಾಂಬಾರು ಬಿಟ್ಟು ಬೇರೆ ಯಾವುದೇ ಐಟಮ್ ಆದರೂ ಕೂಡ ತಣ್ಣಗಾದಮೇಲೆ ತಂದು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಅದು ನೀಟಾಗಿ, ಕೆಲವೊಂದು ಫ್ರಿಜ್ ಬಗ್ಗೆ ತುಂಬಾ ರೂಲ್ಸ್ ಇದೆ, ಆದರೆ ನನಗೆ ಗೊತ್ತಿರೋ ಅಷ್ಟು ರೂಲ್ಸ್ನ ನಾನು ಇವಾಗ ಹೇಳ್ತಾ ಇದ್ದೀನಿ ಅಷ್ಟೇ. ಅಂದರೆ ಅದನ್ನು ಪೂರ್ತಿ ತಣ್ಣಗಿರೋ ಬಟ್ಟೆಯಲ್ಲಿ ಕೂಡ ಮುಟ್ಟಿದ್ರೂ ಕೂಡ ಶಾಕ್ ಹೊಡೆಯುತ್ತೆ. ನಾನೇ ಒಂದು ಸತಿ ಅಂದರೆ ಹಿಂದಿನ ಲಾಗಲ್ಲಿ ತಿಳಿಸಿದ್ದೆ, ನನಗೊಂದು ಸತಿ ಫ್ರಿಜ್ ಕರೆಂಟ್ ಹೊಡೆದಿತ್ತು ಅಂತ. ಹೌದು, ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನ ಹೇಳ್ತಾ ಇದ್ದೀನಿ. ಅಂದರೆ ನಾನು ಫ್ರಿಜ್ಜು ಸಾಂಬಾರು ಬಿಸಿ ಮಾಡಿಬಿಟ್ಟು ಒಂದು ಸ್ವಲ್ಪ ಬಿಸಿ ಇಟ್ಟಿದ್ದೆ. ನಾನು ಪೂರ್ತಿ ಬಿಸಿದೇ ತಂದು ಇಟ್ಟಿರಲಿಲ್ಲ, ಒಂದು 10 ನಿಮಿಷ ಏನೋ ಆಗಿತ್ತು ತಂದು ಇಟ್ಟೆ. ಅದು ಸ್ವಲ್ಪ ಬಿಸಿನೇ ಇತ್ತಲ್ಲ, ಹಾಗಾಗಿ ಒಂಥರ ಫುಲ್ ಕೈಯೆಲ್ಲ ವೈಬ್ರೇಷನ್ ಆಗೋವಂಥ, ಫುಲ್ ಕೂದಲೆಲ್ಲ ಎದ್ಬಿಡ್ತು ಕೈಯಲ್ಲಿ, ಆ ಥರ ಕರೆಂಟ್ ಹೊಡೆದಿತ್ತು. ನನಗೆ ಇವಾಗಲೂ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಫ್ರಿಜ್ ಮುಟ್ಟೋಕ್ಕೆ. ನಾನು ಆಲ್ಮೋಸ್ಟ್ ಕರೆಂಟ್ ಇಲ್ದಾಗಲೇ ಫ್ರಿಜ್ನ ಕ್ಲೀನ್ ಮಾಡೋದು. ಆದರೂ ಇವಾಗ ಕರೆಂಟ್ ಕ್ಲೀನ್ ಮಾಡಬೇಕಾದ್ರೇ ಕರೆಂಟ್ ಬಂದುಬಿಡ್ತು, ಆಫ್ ಮಾಡಿದ್ದೆ ಸ್ವಿಚ್ಚು. ಆದರೂ ಕೂಡ ಇನ್ನು ಫ್ರಿಜ್ ಅಂದರೆ ಭಯ ಇದ್ದೇ ಇರುತ್ತಲ್ಲ. ಒಂದು ಸತಿ ಕರೆಂಟ್ ಓಡಿಸ್ಕೊಂಡ್ಮೇಲೆ ಯಾವುದೇ ಒಂದು ವಸ್ತು ಆದರೆ ಒಂದು ಸತಿ ಭಯ ಬಿದ್ದರೆ ಅದ್ರದ್ದು ಸ್ವಲ್ಪನಾದರೂ ಭಯ ಇದ್ದೇ ಇರುತ್ತೆ. ಹಾಗಾಗಿ ನೋಡಿ, ಇಷ್ಟು ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಅದನ್ನು ಮತ್ತೆ ಅಲ್ಲೇ ಜೋಡಿಸ್ಕೊತಾ ಇದ್ದೀನಿ ನೀಟಾಗಿ. ಒಂದೊಂದು ಸತಿ ಅದು ಸರಿಯಾಗಿ ಕೂರೋದೇ ಇಲ್ಲ, ಯಾವುದಕ್ಕೆ ಯಾವ್ದು ಹಾಕಬೇಕು ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ. ಫಸ್ಟ್ ಟೈಮ್ ತೆಗ್ದಾಗ ಸ್ವಲ್ಪ ಫುಲ್ ತಲೆಯೆಲ್ಲ ಬಿಸಿ ಆಗಿಬಿಡುತ್ತೆ, ಯಾವುದಕ್ಕೆ ಯಾವುದೋ ಹಾಕಿ ಅದು ಕ್ಲೀನಾಗಿ, ಅಂದರೆ ಬಾಕ್ಲು ಹಾಕಕ್ಕೆ ಹೋದಾಗ ಡೋರ್ ಕ್ಲೋಸ್ ಮಾಡಬೇಕಾದ್ರೂ ನೀಟಾಗಿ ಕ್ಲೋಸ್ ಆಗೋಲ್ಲ, ತಲೆ ಬಿಸಿ ಆಗಿಬಿಡುತ್ತೆ ಒಂದೊಂದು ಸತಿ. ನೋಡಿ, ಇವಾಗೆಲ್ಲ ನೀಟಾಗೆಲ್ಲ ತೊಳೆದಿದ್ದೆ. ಲಸು ಒಂದೊಂದೇ ಎತ್ಕೊಂಬಂದು ಕೊಡ್ತಾ ಇದ್ದಾನೆ. ಅಂದರೆ ಏನು ಮಾಡ್ತಾನೆ ಅಂದರೆ, ಲಸ್ಸು ನಾನು ಏನಾರ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತಾಯಿದ್ರೆ ಆಯ್ತಮ್ಮ ಆಯ್ತಮ್ಮ ಅಂತ ಕೇಳ್ತಾನೆ ಇರ್ತಾನೆ. ಅಂದರೆ ಹೆಣ್ಮಕ್ಳು ಅಷ್ಟೇ ಕೇರ್ ಮಾಡಲ್ಲ ಅಮ್ಮಂದಿರಿಗೆ, ಗಂಡು ಮಕ್ಕಳು ಕೂಡ ತುಂಬ ಕೇರ್ ಮಾಡ್ತಾರೆ. ತಂದು ತಂದು ಒಂದೊಂದೇ ಅವ್ನು ಕೊಡ್ತಾ ಇದ್ದ. ಅಂದರೆ ಇಷ್ಟು ಚಿಕ್ಕ ಮಕ್ಕಳು ಆದರೂ ಕೂಡ ಅವ್ರಿಗೆ ಎಷ್ಟು ತಿಳುವಳಿಕೆ ಇರುತ್ತೆ ಅಲ್ಲ, ಒಂಥರ ಆಶ್ಚರ್ಯ ಆಗುತ್ತೆ. ಅಮ್ಮಂದಿರು ಎಷ್ಟೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ಅವರು ಕೂಡ ಈ ವಯಸ್ಸಲ್ಲೇ ಎಷ್ಟು ಹೆಲ್ಪ್ ಮಾಡೋಕ್ಕೆ ಬರ್ತಾರಲ್ಲ, ಒಂಥರ ಖುಷಿ ಅನಿಸುತ್ತೆ ಮಕ್ಕಳನ್ನ ಈ ಥರ ನೋಡಿದ್ರೇ. ಅಂದರೆ ನಾವಿದ್ದಿದ್ದಕ್ಕೂ ಈ ಮಕ್ಕಳಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ನೋಡಿ. ಹಾಗೆ ಮನೆ ಕೆಲಸ ಎಲ್ಲ ಸ್ವಲ್ಪ ಮುಗಿಸ್ಕೋಬೇಕು. ಅಷ್ಟರಲ್ಲಿ ಸೋನಿ ಕೂಡ ಬಂದು ಅವಳನ್ನ ಕರ್ಕೊಂಬರೋಣ ಅಂತ ಇವಾಗ ಸರ್ಕಲ್ ಹತ್ರ ಬಂದೆ. ಅಂದರೆ ಇವತ್ತು ಅವಳೊಬ್ಬಳೇ ಹೋಗಿದ್ದಾಳೆ ಸ್ಕೂಲ್ಗೆ, ಯಾರೂ ಕೂಡ ಅವ್ರ ಫ್ರೆಂಡ್ಸ್ ಹೋಗಿರಲಿಲ್ಲ. ಅಂದರೆ ಇಬ್ಬರು ಹೋಗ್ತಾರೆ ನಮ್ಮೂರಿಂದ, ಅಂದರೆ ಒಬ್ಬಳು ಹೋಗಿರಲಿಲ್ಲ ಅವಳ ಫ್ರೆಂಡು. ಹಾಗಾಗಿ ಬೆಳಿಗ್ಗೆನೇ ಹೇಳ್ತಾ ಇದ್ಲು ಸ್ವಲ್ಪ, ನಾನು ಹೋಗಲ್ಲ, ಅವ್ರು ಬಂದಿಲ್ಲ ನನ್ನ ಫ್ರೆಂಡು ಅಂತ. ಆದರೂ ಅವಳು ಒಂದೊಂದು ದಿವಸ ರಜಾ ಹಾಕ್ತಾಳೆ, ನೀನು ಒಂದು ದಿವಸ ರಜಾ ಹಾಕ್ತಾರೆ, ಇಬ್ಬರು ರಜಾ ಹಾಕ್ಕೊಂಡು ಕೂತ್ಕೊಂಡ್ರೆ ಒಬ್ರಿಗೊಬ್ರು ಹೋಗಲ್ವಾ ಅಂತ ಬೈದಕ್ಕೆ ಹೋಗಿದ್ಲು. ಹಾಗಾಗಿ ಇವಾಗ ಬಂದ್ಲಲ್ಲ, ಅವಳನ್ನ ಕರ್ಕೊಂಬರೋಣ ಅಂತ ಬಂದೆ. ಹೊಸ ಬ್ಯಾಗ್ ಕೊಡಿಸ್ಬಿಟ್ಟಿದ್ದಾರೆ ಅಪ್ಪ, ಹಾಗಾಗಿ ಸ್ಟೈಲಾಗಿ ಹಾಕ್ಕೊಂಡು ಕಾಲೇಜಿಗೆ ಹೋಗೋ ಥರ ಹೋಗಿ ಬಂದಿದ್ದಾಳೆ. ಅಂದರೆ ಲಸು ಏನು ಮಾಡ್ತಾರೆ ಅಂದರೆ, ಈ ಲಂಚ್ ಬಾಕ್ಸ್ನ ಅವನೇ ಎತ್ಕೊಳ್ಳೋದು. ಅಕ್ಕ ಬಂದ ತಕ್ಷಣ ಲಂಚ್ ಬ್ಯಾಗ್ನ ಅವನು ಇಸ್ಕೊಂಡು ಓಡಾಡ್ಕೊಂಡು ಬರ್ತಾ ಇರ್ತಾನೆ. ಹಾಗೆ ನೋಡಿ, ಸೋನಿ ಬಂದ ತಕ್ಷಣ ಹೋಮ್ವರ್ಕ್ ತೆಗೆದುಬಿಟ್ಟಿದ್ದಾಳೆ. ಅಂದರೆ ಎಷ್ಟೊಂದು ಹೋಮ್ವರ್ಕ್ ಕೊಟ್ಟಿದ್ದಾರೆ ನೋಡಮ್ಮ, ನನಗಿದೆಲ್ಲ ಗೊತ್ತಾಗಲ್ಲ, ಹೇಳ್ಕೊಂಡು ಕೊಡು ಬಾ ಅಂತ ಆಗಲೇ ತಲೆ ತಿಂತಾಯಿದ್ಲು. ಬಂದ ತಕ್ಷಣ ಹೋಮ್ವರ್ಕ್ ಮುಗಿಸ್ಕೊಂಡು ನೆಕ್ಸ್ಟ್ ಆಟ ಆಡೋಕೆ ಹೋಗ್ತಾಳೆ. ಅಂದರೆ ಅವಳಿಗೆ ಹೋಮ್ವರ್ಕ್ ಮುಗಿದ ತಕ್ಷಣ ಅವಳಿಗೊಂಥರ ರೆಕ್ಕೆ ಬಂದಂಗೆ. ಹಾಗಾಗಿ ಫಸ್ಟು ಹೋಮ್ವರ್ಕ್ ಮುಗಿಸೇ ನೆಕ್ಸ್ಟ್ ಅವಳು ಹೊರಗಡೆ ಹೋಗೋದು. ಸಾಯಂಕಾಲ ಆಗೇ ಬಿಟ್ಟಿತ್ತಲ್ಲ, ಜೋಳ ಎಲ್ಲ ಇಡ್ತಾಯಿದ್ರು. ಅಂದರೆ ಮರಿಗಳನ್ನೂ ಕೂಡ ಹೊರಗಡೆ ಬಿಟ್ಟಿದ್ರಲ್ಲ, ಮರಿಗಳು ಒಂದು ಕಡೆ ಇರಲ್ಲ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತವೆ, ಅದು ಬೇರೆ ನಾಯಿಗಳ ಕಾಟ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಬಂದು ನಿಂತ್ಕೊಂಡ್ರಲ್ಲ, ಹಾಗಾಗಿ ಬಂದು ಇಲ್ಲಿ ನಿಂತ್ಕೊಂಡೆ. ಅಂದರೆ ನಾವು ಕೋಳಿ ಕಟ್ ಮಾಡೋದ್ರಿಂದ ನಾಯಿಗಳಂತೂ ಅಲ್ಲೇ ಓಡಾಡ್ತಾ ಇರ್ತವಲ್ಲ, ಮರಿಗಳನ್ನ ಎತ್ಕೊಂಡು ಹೋಗ್ಬಿಡ್ತವೆ. ಹಾಗಾಗಿ ನಾವು ಮರಿಗಳನ್ನ ನೋಡ್ಕೊಂಡು ನಿಂತ್ಕೊಳ್ಳೋಣ ಅಂದ್ಬಿಟ್ಟು ನಾನು ಮಕ್ಕಳು ಬಂದು ನಿಂತ್ಕೊಂಡಿದ್ವು. ಹಾಗೆ ಅಂದರೆ ಹಬ್ಬಕ್ಕೆ ಒಂದೊಂದೇ ಮನೆ ಕ್ಲೀನ್ ಎಲ್ಲ ಮಾಡ್ಕೊತಾ ಇರೋದ್ರಿಂದ, ಹಾಗೆ ಸ್ವಲ್ಪ ಬಕೆಟ್ ಎಲ್ಲ ಬಿಂದಿಗೆ ಎಲ್ಲ ಗಲೀಜಾಗಿತ್ತು ಅಂತ ಸ್ವಲ್ಪ ಆಸಿಡು, ಹಾಗೆ ಈ ಬಟ್ಟೆಗೆ ಯೂಸ್ ಮಾಡ್ತೀವಲ್ಲ ಸರ್ಫ್ ಎಕ್ಸೆಲ್, ಅದು ನೀಟಾಗೆಲ್ಲ ಕ್ಲೀನ್ ಆಗುತ್ತೆ. ಅಂದರೆ ನಾನು ಕುಡಿಯೋ ಬಿಂದಿಗೆಗೆ ಮತ್ತು ಅಡುಗೆಗೆ ಬಳಸಿದಂಥ ಬಿಂದಿಗೆನೆಲ್ಲ ಆಸಿಡ್ ಹಾಕೋದಿಲ್ಲ. ಅಂದರೆ ನಾನು ಬಟ್ಟೆಗೂ ಯೂಸ್ ಮಾಡ್ತೀನಲ್ಲ, ಅದನ್ನು ಹಾಕಿ ಅದನ್ನು ಸ್ವಲ್ಪ ಅಂದರೆ ಬಟ್ಟೆ ತೊಳೆಯೋ ಸೋಪಿಂದ ಮತ್ತು ಸ್ಟೀಲ್ ನಾರದಿಂದ ಉಜ್ಜಿದ್ರೆ ಸಾಕು, ಅದು ನೀಟಾಗಿ ಕ್ಲೀನ್ ಆಗುತ್ತೆ. ಅಂದರೆ ಬೇರೆ ತುಂಬ ಗಲೀಜಾಗಿರೋಂಥ ಬಕೆಟ್ಗಳಿಗೆ ಮತ್ತು ಬಿಂದಿಗೆಗಳಿಗೆ ಅಷ್ಟೇ ನಾನು
ಆಸಿಡ್ನ ಹಾಕಿ ನೀಟಾಗಿ ತೊಳ್ಕೊತೀನಿ. ಈ ಥರ ಇಟ್ಬಿಟ್ಟು ಒಂದು 5 ನಿಮಿಷ ಈ ಥರ ಇಟ್ಬಿಟ್ರೆ ಕೊಳೆ ಎಲ್ಲ ಅದೇ ಬಿಡ್ಸ್ಕೊಂಡ್ಬಿಡುತ್ತೆ. ಹಾಗಾಗಿ ಎಲ್ಲ ಬಿಂದಿಗೆಗೂ ಕೂಡ ಹಾಕಿ ಇವಾಗ ಇಡ್ತಾಯಿದ್ದೀನಿ. ಒಂದು ಬಿಂದಿಗೆ ಒಳಗಡೆನೇ ಇಟ್ಟಿದ್ದೀನಿ, ಅಂದರೆ ಒಂದೊಂದು ಸತಿ ನೀರು ಬಿಡೋದು ಕರೆಂಟ್ ಹೋಗ್ಬಿಡುತ್ತೆ. ಹಾಗಾಗಿ 3 ಬಿಂದಿಗೆ ಅಷ್ಟೇ ಒಳಗಡೆ ಇರೋವಂಥ ಬಿಂದಿಗೆನ ತಂದು ಇಕ್ತಾ ಆಸಿಡ್ನ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು, ಅದೇ ಕೊಳೆ ಬಿಟ್ಕೊಬಿಡುತ್ತೆ. ಸ್ಟೀಲ್ ನಾಲಿಂದ ಒಂದು ಸತಿ ಉಜ್ಜಿದ್ರೆ ಸಾಕು, ನೀಟಾಗಿ ಕೊಳೆ ಎಲ್ಲ ಬಿಟ್ಕೊಬಿಡುತ್ತೆ. ಅಂದರೆ ಹಬ್ಬ ಬಂತು ಅಂದರೆ ಎಷ್ಟೇ ನಾವು ಕ್ಲೀನಾಗಿ ಇಟ್ಕೊಂಡಿದ್ರು ಕೂಡ ಒಂದು ಸತಿ ತೊಳೆಯಬೇಕು, ಅದನ್ನೆಲ್ಲ ನೀಟಾಗಿ ಇಟ್ಕೋಬೇಕು ಅಂತ ಹೆಣ್ಮಕ್ಳು ಮೈಂಡಲ್ಲಿ ಆಟೋಮೆಟಿಕಲಿ ಅದು ಬಂದ್ಬಿಡುತ್ತೆ. ಹಾಗಾಗಿ ಒಂದೊಂದೇ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಫ್ರಿಜ್ಜು ಹಾಗೆ ಕಿಟ್ಟು ಬಿಂದಿಗೆ ಎಲ್ಲ ತೊಳೆದು, ಅಂದರೆ ಡೈಲಿ ಒಂದೊಂದು ಕೆಲಸ ಮಾಡಿಕೊಂಡ್ರೆ ಈಸಿ ಆಗಿಬಿಡುತ್ತೆ. ಒಂದೇ ಸತಿ ಒಂದೇ ದಿವಸ ಎಲ್ಲ ಕೆಲಸ ಮಾಡಬೇಕು ಅಂದರೆ ಹೆವಿ ಆಗಿಬಿಡುತ್ತೆ. ಅಂದರೆ ಸ್ವಲ್ಪ ಪಾತ್ರೆ ಎಲ್ಲ ನೀಟಾಗಿ ತೆಗಿಬೇಕು, ಧೂಳೆಲ್ಲ ತಗೋಬೇಕು. ಧೂಳೆಲ್ಲ ಅಂದರೆ ಸ್ವಲ್ಪ ಹಂಚಿನ ಮನೆ ಆಗಿರೋದ್ರಿಂದ ಧೂಳಂತೂ ತುಂಬಾ, ಅಂದರೆ ಪಕ್ಕದಲ್ಲಿ ಹುಣ್ಸೆಹಣ್ಣು ಮರ ಇರೋದ್ರಿಂದ ಗಾಳಿ, ಅಂದರೆ ಈ ಆಷಾಢ ಬಂತು ಅಂದರೆ ಗಾಳಿನೇ ಜಾಸ್ತಿ. ಗಾಳೀಲಿ ಫುಲ್ ಧೂಳೆಲ್ಲ ಒಳಗಡೆ ತುಂಬ್ಕೊಂಬಿಟ್ಟಿದೆ. ಹಾಗಾಗಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕಾಗುತ್ತೆ. ಡೈಲಿ ಒಂದೊಂದು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸೋನಿ ಸಾಯಂಕಾಲ ಬಂದಲಲ್ಲ, ಅವಳಿಗೋಸ್ಕರ ಅಂದ್ಬಿಟ್ಟು ಇವಾಗ ಸ್ವಲ್ಪ ಪುರಿ ಒಗ್ಗರಣೆ ಮಾಡ್ಕೊಡೋಣ ಅಂದ್ಬಿಟ್ಟು ಇವಾಗ ಪುರಿ ಒಗ್ಗರಣೆ ಮಾಡ್ಕೊಡ್ತಾಯಿದ್ದೀನಿ. ಅಂದರೆ ಬೆಳಗ್ಗೆ ಸ್ವಲ್ಪ ಟಿಫನ್ ತೊಗೊಂಡೋಗಿಲ್ಲ, ಬಂದ ತಕ್ಷಣ ಏನಾದ್ರು ತಿಂತಾಳೆ. ಅನ್ನ ಸ್ವಲ್ಪ ಕಮ್ಮಿ ಇತ್ತು, ಹಾಗೆ ಸಾಂಬಾರಿರಲಿಲ್ಲ, ಪುರಿ ಒಗ್ಗರಣೆ ಮಾಡಿಕೊಡಮ್ಮ ಅಂತ ಅಂದ್ಲು. ಹಾಗಾಗಿ ಇವಾಗ ಪುರಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದು ಕಟ್ ಮಾಡ್ಕೊಂಡು ಇವಾಗ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಪುರಿ ಒಗ್ಗರಣೆನ ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ, ಯಾವ ಥರ ಮಾಡ್ತೀನಿ ನಾನು ಅಂತ. ಹಾಗಾಗಿ ಇದ್ರ ಬಗ್ಗೆ ಜಾಸ್ತಿನೇ ಹೇಳ್ತಕ್ಕೆ ಹೋಗ್ತಿಲ್ಲ, ಅಂದರೆ ನಿಮಗೂ ಕೂಡ ಬೋರ್ ಆಗಬಾರ್ದಲ್ಲ. ಹಾಗಾಗಿ ಅಂದರೆ ನಾನು ಅಡುಗೆ ಮಾಡಬೇಕಾದ್ರೆ ಬಂದ ತಕ್ಷಣ ಲಸುನ, ಅಂದರೆ ನನ್ನ ಮಗ ಬಂದ ತಕ್ಷಣ ಅಮ್ಮ ಏನು ಮಾಡ್ತಿದ್ಯಾ, ನನಗೆ ಹಾಕ್ಕೊಡು ಅಂತ ಅವ್ಳು ಕೇಳಿ ಹಾಕಿಸ್ಕೊಂಡು ತಿಂತಾನೆ. ಅವನು ಉಪವಾಸ ಇರೋದಿಲ್ಲ, ಅಂದರೆ ಉಪವಾಸ ಸೋನಿ ಅಷ್ಟೇ ಇರ್ತಾಳೆ ನನ್ನ ಮಗಳು. ಆದರೆ ಲಸು ಅಂತೂ ಒಂದು ದಿವಸನೂ ಕೂಡ ಉಪವಾಸ ಇರಲ್ಲ, ಕೇಳಿ ಹಾಕಿಸ್ಕೊಂಡು ಅವನು ಹೊಟ್ಟೆ ತುಂಬ ಊಟ ಮಾಡ್ತಾನೆ. ಅಂಥ ಮಕ್ಕಳು ಇರೋಕ್ಕೆ ಒಂದೊಂದು ಸತಿ ಖುಷಿಯಾಗುತ್ತೆ. ಆದರೆ ಅವ್ನಿಗೆ ಹುಷಾರಿಲ್ಲ ಅಂದರೂ ಕೂಡ ನಮ್ಮ ಕೈಯಲ್ಲಿ ಒಂದು ತೊಟ್ಟು ನೀರು ಕೂಡ ಕುಡಿಯೋಲ್ಲ, ಅಷ್ಟು ಈ ಆಟ ಮಾಡ್ತಾನೆ ಅವನು. ಹುಷಾರಿದ್ದಾಗ ಅಂತೂ ತುಂಬಾ ಚೆನ್ನಾಗಿ ತಿನ್ಕೊತಾನೆ. ಅವನ್ನ ಊಟ ಮಾಡ್ಸೋಕ್ಕೆ ನಂಗೆ ಅಷ್ಟೊಂದು ಅಯ್ಯೋ ಅನಿಸಲ್ಲ. ಅವನು ನೀಟಾಗೆಲ್ಲ ಊಟನೆಲ್ಲ ಮಾಡಿಕೊಂಡು ಫುಲ್ ಖುಷಿಯಾಗಿರ್ತಾನೆ. ಆದರೆ ಹುಷಾರಿಲ್ದಾಗ ಅವ್ನು ನೋಡೋಕ್ಕಾಗಲ್ಲ, ಅಷ್ಟು ಹಿಂಸೆ ಅನ್ನಿಸ್ಬಿಡುತ್ತೆ ನನಗಂತೂ. ನೋಡು ಬಂದ ತಕ್ಷಣ ಅಮ್ಮ ನೀರು ಕೊಡು ಆಯಿತಾ ಅಂತ ಬಂದು ಕೇಳ್ತಾಯಿದ್ದ. ಇಲ್ಲ ಇರೋ ಒಂದು 5 ನಿಮಿಷ ಮಾಡಿಕೊಡ್ತೀನಿ ಅಂತ ಹೇಳ್ತಾಯಿದ್ದೆ. ಅಂದರೆ ಈ ಒಗ್ಗರಣೆ ಹಾಕ್ತಾಯಿದ್ದೀನಿ ಅಂತಾಗಲೇ ಅವನಿಗೆ ಮೂಗಿಗೆ ಹೋಗ್ಬಿಡುತ್ತೆ. ಬಂದು ಕೇಳ್ತಾ ಇರ್ತಾನೆ, ಅಮ್ಮ ಆಯಿತಾ ಅಂತ. ಒಂದು ನಿಮಿಷ ಇರೋ ಅಂತ ಹೇಳಿದ್ರು ಕೂಡ ಮಾತು ಕೇಳಲ್ಲ. ಇಬ್ಬರು ಮಕ್ಕಳು ಮನೇಲೇ ಇರೋದ್ರಿಂದ ವಾಯ್ಸ್ ಓವರ್ ಕೊಡೋಕ್ಕೂ ಕೂಡ ಅವ್ರ ವಾಯ್ಸೇ ಕೇಳಿಸ್ತಾ ಇದೆ ನನ್ನ ವಾಯ್ಸ್ಗಿಂತ ಜಾಸ್ತಿ. ಅಂದರೆ ಈ ವಾಯ್ಸ್ ಓವರ್ ಕೊಡಬೇಕಾದ್ರೆ ಮಕ್ಕಳು ಮನೇಲೇ ಇರ್ತಾರಲ್ಲ, ಹಾಗಾಗಿ ಮಾತಾಡಬೇಡ್ರಿ ಒಂದು 5 ನಿಮಿಷ ಇರು ಅಂದರೂ ಕೂಡ ಮಾತು ಕೇಳಲ್ಲ. ನನಗಿಂತ ಜಾಸ್ತಿ ಅವರೇ ಮಾತಾಡ್ತಾ ಇರ್ತಾರೆ ಏನೇನೋ. ಅಂದರೆ ನಮ್ಮದು ಲಂಬಾಣಿ ಸಾಗಿರೋದ್ರಿಂದ ನಮ್ಮ ಭಾಷೆಯಲ್ಲಿ ಮಾತಾಡೋದ್ರಿಂದ ಅದು ನಿಮಗೆ ಸರಿಯಾಗಿ ಕೇಳಿಸಲ್ಲ, ಅದು ಬೇರೆ ಇದು ಕೇಳಿಸ್ತಾ ಇರುತ್ತೆ. ಎಷ್ಟೋ ತಾಯಂದ್ರಿಗೆ ತಮ್ಮ ಮಕ್ಕಳು ಏನು ಹೆಚ್ಚು ಇಷ್ಟಪಟ್ಟು ತಿಂತಾರೋ ಆ ಅಡುಗೆನ ಮಾಡಬೇಕಂದ್ರೆ ಒಂಥರ ಖುಷಿ ಅನಿಸುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ಎಲ್ಲ ತಿಂದು ಮುಗಿಸ್ತಾರಲ್ಲ, ಒಂಥರ ಖುಷಿ ಅನಿಸ್ಬಿಡುತ್ತೆ. ಅಂದರೆ ನಾವು ಮಾಡಿದ್ದಕ್ಕೂ ಸಾರ್ಥಕ ಆಯಿತು, ಎಲ್ಲ ತಿಂದು ಮುಗಿಸಿದ್ರು ಅಂತ ಒಂಥರ ಖುಷಿ ಅನಿಸುತ್ತೆ ಅದು. ಹಾಗಾಗಿ ಅವ್ರಿಗೇನು ಇಷ್ಟನೋ ನಾನು ಅದನ್ನು ಮಾಡಿಕೊಡ್ತಾ ಇರ್ತೀನಿ. ಬಂದ ತಕ್ಷಣ ಪುರಿ ಒಗ್ಗರಣೆ ಮಾಡಿಕೊಡು ಅಂದ್ಲು, ಹಾಗಾಗಿ ಅದನ್ನು ಮಾಡಿಕೊಡ್ತಾ ಇದ್ದೀನಿ. ಅದು ಬೇರೆ ಪಾತ್ರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ನಾನು ಇಲ್ಲಿ ಅಡುಗೆ ಮಾಡೋದ್ರಿಂದ ಮೇಲುಗಡೆ ಪಾತ್ರೆ ಇಟ್ಟಿರೋದ್ರಿಂದ, ಅಂದರೆ ಒಗ್ಗರಣೆ ಹಾಕಿರ್ತೀನಲ್ಲ, ಜಿಡ್ಡೆಲ್ಲ ತುಂಬಾ ಕುತ್ಕೊಬಿಟ್ಟಿದೆ. ನಂಗೆ ಇದೇ ಒಂದು ತಲೆನೋವು ಆಗಿಬಿಟ್ಟಿದೆ, ಯಾವಾಗ ತೆಗ್ದು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡೋದು ಅಂತ. ಅಂದರೆ ಹೆಣ್ಮಕ್ಳಿಗೆ ಪಾತ್ರೆ ತೊಗೊಳೋಕ್ಕೆ ಖುಷಿ, ಆದರೆ ಈ ಪಾತ್ರೆ ಎಲ್ಲ ನೀಟಾಗೆಲ್ಲ ತೊಳೆದು ಅದನ್ನು ಜೋಡಿಸಿ ಮತ್ತೆ ಅದನ್ನೆಲ್ಲ ನೀಟಾಗಿ ಇಡಬೇಕು ಅಂತ ದೊಡ್ಡ ತಲೆನೋವೇ ಆಗಿಬಿಡುತ್ತೆ. ಹಾಗೆ ನನಗೂ ಕೂಡ ಇವಾಗ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿದೆ. ಆದರೂ ಕೂಡ ಅದನ್ನು ನೀಟಾಗೆಲ್ಲ ಒರೆಸಿ ನೀಟಾಗೆಲ್ಲ ಇಡಬೇಕಾಗುತ್ತೆ. ಅಷ್ಟೇ ನೋಡಿ ಪುರಿ ಒಗ್ಗರಣೆ ಕೂಡ ಆಯಿತು. ತುಂಬ ಆಯಿಲಿನ ಹಾಕಿಲ್ಲ, ತುಂಬ ಇಬ್ಬರು ಕೂಡ ಕೆಮ್ತಾಯಿದ್ರು, ಹಾಗಾಗಿ ಸ್ವಲ್ಪ ಎಣ್ಣೆನ ಕಮ್ಮಿನೇ ಹಾಕಿದ್ದೀನಿ. ಅಂದರೆ ಕಡಲೆ ಬೀಜ ಅದು ಯಾವುದೇ ಹಾಕಿಲ್ಲ, ಬರೀ ಕಡಲೆಬೇಳೆ ಅದನ್ನೆಲ್ಲ ಹಾಕಿ ಇವಾಗ ಪುರಿ ಒಗ್ಗರಣೆ ಮಾಡಿಕೊಟ್ಟೆ. ಹಾಗೆ ಲಸ್ಸು ಕೂಡ ಇವಾಗ ತಿಂತಾಯಿದ್ದಾನೆ ನೋಡಿ. ಅವ್ನು ಹಾಕ್ಕೊಟ್ಟ ತಕ್ಷಣ ತಿಂದು ಮುಗಿಸ್ಬಿಡ್ತಾನೆ. ಅಂದರೆ ಸ್ವಲ್ಪನಾದರೂ ಅವ್ನು ತಿಂದೇ ತಿಂತಾನೆ ನಾನು ಹಾಕಿರೋದಕ್ಕಾದರೂ ನೋಡಿ. ಹಾಗೆ ಇವಾಗ ಸ್ವಲ್ಪ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ನೀಟಾಗಿ ಇವಾಗೆಲ್ಲ ಜಡಿ ಇಟ್ಕೊಂಡು ಬಾಕ್ಸ್ಗೆಲ್ಲ ತುಂಬ್ಕೊತಾ ಇದ್ದೀನಿ. ಅಂದರೆ ಬಾಕ್ಸ್ ಮತ್ತು ಅದನ್ನೆಲ್ಲ ಅಂದರೆ ಪೂರ್ತಿ ಪಾತ್ರೆ ಅದನ್ನೆಲ್ಲ ತೆಗ್ದಾಗ ಕೆಲಸಗಳು ಜಾಸ್ತಿ ಇದ್ದಾಗ ಅದನ್ನೆಲ್ಲ ಮಾಡ್ಕೊಳಕ್ಕಾಗಲ್ಲ. ಇವಾಗ ಫ್ರೀಯಾಗಿದ್ದೀನಲ್ಲ, ಹಾಗಾಗಿ ಅದನ್ನೆಲ್ಲ ಬಾಕ್ಸೆಲ್ಲ ತೆಗೆದು ಬಾಕ್ಸೆಲ್ಲ ತೊಳೆದು ಇವಾಗ ಅದನ್ನೆಲ್ಲ ಜಡಿ ಇಟ್ಕೊತಾ ಇದ್ದೀನಿ. ಅದೇ ಇದು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಮಕ್ಕಳು ಮುಡಿಗೆ ತೆಗ್ಸಿದ್ವು. ಆವಾಗ 10 ಕೆ ಜಿಯಷ್ಟು ಧನಿಯಾ, 8 ಕೆ ಜಿಯಷ್ಟು ಮೆಣಸಿನ್ಕಾಯಿ ಪುಡಿ ತಂದಿದ್ವು. ಅದನ್ನು ಪೂರ್ತಿ ಮಿಲ್ ಹಾಕ್ಸಿದ್ವು. ಒಂದು 2 ಕೆ ಜಿಯಷ್ಟು ಧನಿಯಾ ಉಳಿಸ್ಕೊಂಡಿದ್ವು ಅಷ್ಟೇ. 10 ಕೆ ಜಿಲಿ 8 ಕೆ ಜಿನೂ ಹಾಕ್ಸಿದ್ವು. ಮತ್ತು ಅದಕ್ಕೆ ಐಟಮು, ಅಂದರೆ ಅದಕ್ಕೆಲ್ಲ ಹಾಕೋ ಐಟಮ್ಸ್ ಎಲ್ಲ 1 ಕೆ ಜಿಯಷ್ಟು ಹಾಕಿದ್ವು. ತುಂಬಾ ಧನಿಯಾ ಪುಡಿ ಒಂದು ಬಾಕ್ಸಷ್ಟು, ದೊಡ್ಡ ಬಾಕ್ಸಷ್ಟು ಮಿಕ್ಕಿತ್ತಲ್ಲ, ಹಾಗಾಗಿ ಅದೇ ಇತ್ತು. ಖಾರದ ಪುಡಿನೂ ಇವಾಗ ಆಗುತ್ತೆ ಆಲ್ಮೋಸ್ಟು. ಆಗಲಿಲ್ಲ ಅಂದರೆ ಸ್ವಲ್ಪ, ಅಂದರೆ ಉಳಿಸ್ಕೊಂಡಿದ್ದು ಅಂದರೆ ಮೆಣಸಿನ್ಕಾಯಿನ ಅದನ್ನು ಸ್ವಲ್ಪ
ಉಳಿಸ್ಕೊಂಡಿದ್ನಲ್ಲ ಅಂದರೆ ಮುಗ್ದೋಯ್ತು ಖಾರದ ಪುಡಿ ಆಗಲ್ಲ ಅಂದ ತಕ್ಷಣ ಸಡನ್ನಾಗಿ ಹೋಗಿ ಅಂದರೆ ನಮ್ಮ ಚಿಕ್ಕ ಮಾವ ಅವ್ರದ್ದು ಮಿಷಿನ್ ಇದೆಯಲ್ಲ ಅಲ್ಲಿ ಹಾಕಿಸ್ಕೊಂಬರ್ಬೋದು ಅಂತ ಸ್ವಲ್ಪ ಬಿಸಿಲಲ್ಲಿ ಒಣಗಾಕಿದೆ. ಆದರೆ ಫುಲ್ ಮಳೆ ಅಂದರೆ ಮಳೆ, ಹೊರಗಡೆ ಹಾಕೋಕ್ಕೂ ಆಗಲ್ಲ. ನನಗಂತೂ ಮೆಣಸಿನ್ಕಾಯಿ ಸ್ವಲ್ಪ ಜಡಿ ಹಿಡಿಯೋದ್ರಿಂದ ಫುಲ್ ಮೂಗಿಗೆ ಒಂಥರ ಅನಿಸ್ಬಿಡುತ್ತೆ, ಘಾಟು. ಹಾಗಾಗಿ ಅದನ್ನೆಲ್ಲ ಇವಾಗ ಒಂದು ಬಟ್ಟೆಯಿಂದ ಮುಚ್ಕೊಂಡ್ರು ಕೂಡ ಅದನ್ನು ಸ್ವಲ್ಪ ಜಡಿ ಹಿಡಿಯೋಕ್ಕೆ ಕಷ್ಟ ಆಗ್ತಾಯಿತ್ತು. ಅಯ್ಯೋ ಹಾಗಂತ ಆ ಕಡೆ ಬಿಸಾಕ್ಬಿಟ್ಟು ನೀಟಾಗಿ ಇವಾಗ ಜಡಿನ ಹಿಡಿತಾ ಇದ್ದೀನಿ. ಅಂದರೆ ಈ ಖಾರದ ಪುಡಿ ಫುಲ್ ರೆಡ್ಡಾಗಿದೆ ನಮ್ಮನೆ. ಅಂದರೆ ನಾನು ಏನೇ ಸಾಂಬಾರು ಮಾಡಿದ್ರು ಕೂಡ ಪೂರ್ತಿ ರೆಡ್ಡಾಗಿ ಕಾಣಿಸ್ತಾ ಇರುತ್ತೆ, ನೀವು ನೋಡಿರ್ಬೋದು. ನಾವು ಇದಕ್ಕೆ ಖಾರದ ಪುಡಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಅಂತೆ ಮತ್ತು ಮಾಮೂಲಿ ಮೆಣಸಿನ್ಕಾಯಿನ ಹಾಕ್ಸಿ ಎರಡೂ ಕೂಡ ಮಿಕ್ಸ್ ಮಾಡಿ ಹಾಕ್ಸಿರೋದ್ರಿಂದ ಪೂರ್ತಿ ರೆಡ್ ಕಲರ್ ಬಂದಿರುತ್ತವೆ ಖಾರದ ಪುಡಿ. ಅಂದರೆ ಲಸು ಮನ್ಗಿದ್ನಲ್ಲ, ಹಾಗಾಗಿ ಇವಾಗ ಜಡಿ ಇಟ್ಕೊತಾ ಇದ್ದೀನಿ. ಅಂದರೆ ಈ ಖಾರದ ಪುಡಿ ಎಲ್ಲ ಜಡಿ ಇಡಬೇಕಾದ್ರೆ ಮಕ್ಕಳು ಇದ್ದಾಗ ತುಂಬಾ ಕಷ್ಟ. ಬಂದು ಮುಟ್ಟಿ ಆಮೇಲೆ ಘಾಟ್ ಮಾಡಿಕೊಂಡ್ರೆ ಕಣ್ಣಿಗೆಲ್ಲ ಹಾಕ್ಕೊಂಡ್ರೆ ಮತ್ತೆ ಅಷ್ಟೇ ದೊಡ್ಡ ಇದೇನೆ. ಅಷ್ಟರಲ್ಲಿ ಎದ್ದ ನಂದು ಕೆಲಸ ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು. ಅದನ್ನೆಲ್ಲ ಇವಾಗ ನೀಟಾಗೆಲ್ಲ ಬಾಕ್ಸಿಗೆ ತುಂಬಿಕ್ಕಿದ್ದೆ. ಮಳೆ ಬರ್ತಾ ಇರೋದ್ರಿಂದ ರಾಗಿ ಬೆಳಗ್ಗೆನೇ ತೊಳೆದು ಇಕ್ಕೋಗಿದ್ರು ಅತ್ತೆ. ಇವಾಗ ಒಳಗಡೆ ತಂದು ಚಾಪೆನೆಲ್ಲ ಹಾಕಿ ಅದನ್ನೆಲ್ಲ ಒಳಗಡೆನೇ ಸ್ವಲ್ಪ ಹಾರಾಕಿದ್ದೀನಿ. ಫುಲ್ ಮಳೆ ಅಂದರೆ ಮಳೆ, ನೋಡಿ ಎಷ್ಟು ಮಳೆ ಬರ್ತಾಯಿದೆ ಅಂದರೆ ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿತ್ತು ಮಳೆ. ಆದರೆ ಇವಾಗ ನೋಡಿ ತುಂಬ ಜಾಸ್ತಿನೇ ಆಯಿತು. ಅಷ್ಟು ಮಳೆ ಬಂದಿತ್ತು, ಆಗಲೇ ಸ್ವಲ್ಪ ನಿಂತೋಗ್ಬಿಟ್ಟಿತ್ತು. ಅಂದರೆ ಆಗಾಗಲೇ ಬರೋದು ನಿಂತೋಗೋದು ಆ ಥರ ಮಾಡ್ತಾಯಿತ್ತು ಮಳೆ ಅಂತೂ. ಇವತ್ತು ನೋಡಿ ಎಲ್ಲ ಒಳಗಡೆ ಎಲ್ಲ ತಂದು ಅಲ್ಲಲ್ಲೇ ಇಟ್ಬಿಟ್ಟಿದ್ದೀನಿ. ಅದನ್ನೆಲ್ಲ ಇವಾಗ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಮತ್ತೆ ನೀರು ಅಂದರೆ ಮಳೆ ಸ್ಟಾರ್ಟ್ ಆಯಿತು. ಅಲ್ಲಂತೂ ನೀರು ಎಷ್ಟು ಹೋಗ್ತಾ ಇದೆ ಅಂದರೆ ಒಂದು ಟ್ಯಾಂಕರ್ ತುಂಬೋದು ಅಷ್ಟು ನೀರು ಹೋಗ್ತಾ ಇರುತ್ತೆ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ತುಂಬ ಕಷ್ಟಪಟ್ಟು ವಿಡಿಯೋನ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀವಿ. ಪ್ಲೀಸ್ ಸಪೋರ್ಟ್ ಮಾಡಿ.